ರಾಯಚೂರು ಜಿಲ್ಲೆಯ ಸಿರ್ವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಅಂಪಯ್ಯ ನಾಯಕ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಲ್ಟಾಗಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ವೃತ್ತ ಹಾಗೂ ಕಂಚಿನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮೇ 9ರಂದು ಮಧ್ಯಾಹ್ನ 3 ಗಂಟೆಗೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಶ್ರೀ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ಗೊಲ್ಲಪ್ಪನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಶ್ರೀ ಶ್ರೀ ವರದನಾಥೇಶ್ವರ ಮಹಾಸ್ವಾಮಿಗಳು ಹಾಗೂ ಕರೆಗುಡ್ಡ ಮಠದ ಶ್ರೀ ಶ್ರೀ ಬ್ರಹ್ಮ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ರಾಯಚೂರು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ಪ ಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಉಪಸ್ಥಿತರಿದ್ದಾರೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ. ಕುಮಾರ್ ನಾಯಕ್, ಮಾಜಿ ಶಾಸಕ ಗಂಗಾಧರ್ ನಾಯಕ್ ಸೇರಿದಂತೆ ವಾಲ್ಮೀಕಿ ಸಮಾಜದ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಜಿ. ಅಂಪಯ್ಯ ನಾಯಕ್ ವಹಿಸಲಿದ್ದು, ವಾಲ್ಮೀಕಿ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಋಷಿ ವಾಲ್ಮೀಕಿ ವೃತ್ತ ಹಾಗೂ ಕಂಚಿನ ಪ್ರತಿಮೆ ಉದ್ಘಾಟನಾ ಸಮಾರಂಭ. ಸಿರ್ವಾರ ತಾಲೂಕು ಬಲ್ಲಟಿ ಗ್ರಾಮ, ದಿನಾಂಕ 9/5/2028 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಅನಾವರಣ ಮೂರ್ತಿ ಕಂಚಿನದು ಮನೋಹರ. ಇದು ಭಾಳ ದಿವಸದಿಂದ ಊರಾಗ ಮಾಡಬೇಕಂಬ ಬೈಕಿತ್ತು. ಇದಕ್ಕೆ ಊರಿನ ಸಮಸ್ತ ಬಲ್ಲಟಿಗೆ ಎಲ್ಲ ಜನರು ವಾಲ್ಮೀಕಿ ವೃತ್ತದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ನಿರ್ಣಯ ಮಾಡಿ ಕಂಚಿನ ಪ್ರತಿಮೆ ಇವತ್ತು ಮೈಸೂರಲ್ಲೇ ಮಾಡಿಸಿ 3ನೇ ತರಹದ ಅನಾವರಣ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೀವಿ. ಹಾಗಾಗಿ ಇವತ್ತು ವಾಲ್ಮೀಕಿ ಋಷಿ ನಾಯಕರಿಗೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೂ ಇಡೀ ಜಾತಿ ಜನಾಂಗಕ್ಕೂ ವಾಲ್ಮೀಕಿ ಋಷಿಯ ಒಂದು ಸಂದೇಶ ಭಾಳ ಕೊಡುಗೆ ಕೊಡ್ತಕ್ಕಂಥ ಹೀಗಾಗಿ ಈ ಒಂದು ವಾಲ್ಮೀಕಿ ಮಹರ್ಷಿ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡಿ ಇವತ್ತು ಜನರಿಗೆ ಮನಸ್ಸಿನಲ್ಲಿದ್ದಂಥ ಬಯಕೆಯನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸ. ಈ ಒಂದು ಸಮಾರಂಭಕ್ಕೆ ಅನಾವರಣ ಮಾಡಿ ಉದ್ಘಾಟನೆ ಮಾಡ್ತಕ್ಕಂಥವರು PWD ತಾರೀಕು 3 ಗಂಟೆಗೆ ಅನಾವರಣ ಮಾಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಗಳು ನಮ್ಮ ವಾಲ್ಮೀಕಿ ಗುರುಗಳಾದಂಥ ರಾಜನಹಳ್ಳಿ ಸ್ವಾಮಿಗಳು ಮತ್ತು ಗೊಂದಪಲ್ಲಿ ವರದ ಮಹಾಸ್ವಾಮಿಗಳು ಕೂಡ ಅವತ್ತಿನ ದಿವಸ ಆಗಮಿಸ್ತಾರೆ. ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸನ್ಮಾನ್ಯ ಶ್ರೀ ಲೋಕೋಪಯೋಗಿ ಸಚಿವರಾದಂಥ ಜಾರಕಿಹೊಳಿಯವರು, ಸದಸ್ಯ ಜಾರಕಿಹೊಳಿ ಅನಾವರಣ ಮಾಡ್ತಕ್ಕಂಥ ಉದ್ಘಾಟನೆ ಮಾಡ್ತಕ್ಕಂಥ. ಅದರ ಜೊತೆಗೆ ಶರಣ ಪ್ರಕಾಶ್ ಪಾಟೀಲರು ಕೂಡ ಬರ್ತು ಅಂತ ಹೇಳ್ಯಾರ. ಮತ್ತು ಅವರ ಒಂದು ಜ್ಯೋತಿ ಬೆಳಗ್ಸಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಅದರ ಜೊತೆಗೆ ನಮ್ಮ ಎನ್.ಎಸ್. ಬೋಸರಾಜವರು ಕೂಡ ಅವತ್ತಿನ ದಿವಸ ಆ ಒಂದು ಈ ಕಾರ್ಯಕ್ರಮದ ಭಾಗಿಯಾಗಿ
ಭಾಗಿಯಾಗಿರ್ತಕ್ಕಂಥದ್ದು ಕೂಡ ಅವತ್ತಿನ ಸಾರ್ಥಕ ಅಂತಕ್ಕಂಥ ಮಾತು ಹೇಳ್ತಾ ಈ ಕಾರ್ಯಕ್ರಮ ಹೆಚ್ಚಿನ ಜನ ಸೇರಿಸಿ ಇವತ್ತು ವಾಲ್ಮೀಕಿ ಋಷಿಯ ಒಂದು ಆಶೀರ್ವಾದ ಪಡಿತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಆ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ವಾಲ್ಮೀಕಿ ಋಷಿಯವರ ಒಂದು ಆಶೀರ್ವಾದ ಪಡೆದುಕೊಳ್ಳಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತೀನಿ.